ಕಾರ್ಯಾಗಾರ ಮಾಡಿ ಅವರಲ್ಲಿ ಒಂದು ಧೈರ್ಯನ ಆತ್ಮವಿಶ್ವಾಸನ ತುಂಬಬೇಕು ಅನ್ನೋದು ನಮ್ಮ ವಿಜಯ ಕರ್ನಾಟಕ ವಿಜಯೀ ಭವ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ. ಯಾಕಂದರೆ ತುಂಬ ಚೆನ್ನಾಗಿ ಓದಿರ್ತಾರೆ ಆ ಸಂದರ್ಭದಲ್ಲಿ, ಬಟ್ ಪರೀಕ್ಷೆ ಅಂತ ಬಂದಾಗ ಎಕ್ಸಾಮ್ ಆಗಿ ಹೋದಾಗ ತುಂಬ ವಿಚಾರಗಳು ಗೊತ್ತಿರುವಂಥ ವಿಚಾರಗಳನ್ನ ಆ ಭಯದಿಂದ ಮರ್ತೋಗ್ತಾರೆ. ಅದನ್ನು ಅವ್ರಿಗೆ ಆ ಭಯನ ಮೆಟ್ಟಿ ನಿಂತು ಉತ್ತಮವಾದ ಅಂಕಗಳನ್ನ ಗಳಿಸೋದು ಹೆಂಗೆ ಅನ್ನೋದನ್ನ ವಿಷಯ ತಜ್ಞರಿಂದ ಹೇಳ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಭಗವಾನ್ ಮಹಾವೀರ್ ಜೈನ್ ಕಾಲೇಜು ನರಸಿಂಹಮೂರ್ತಿ ಅವರು ಇದ್ದಾರೆ. ಅವರು ಕೋಲಾರ ಜಿಲ್ಲಾ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ನ ಮನೋವಿಜ್ಞಾನ ಜಿಲ್ಲಾ ರೆಫ್ರೆಸರಿ ಕಾರ್ಯಕ್ರಮದ ಮೇಲ್ವಿಚಾರಕರಾದಂಥ ಪೇಟೆ ಮುಖ್ಯೋಪಾಧ್ಯಾಯರಾದಂಥ ವೀಣಾ ಯಡಿಮಣ ಬಂದಿದ್ದಾರೆ. ಅವರು ಸ್ವಾಗತ. KGF ನೌಕರರ ಸಂಘದ ಸಹಯೋಗದೊಂದಿಗೆ, ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಮತ್ತು ಶ್ರೀ ಭಗವಾನ್ ಮಹಾವೀರ್ ಜೈನ್ ಕಾಲೇಜ್ ಅವರ ಸಹಯೋಗದೊಂದಿಗೆ ನಡೆಯುತ್ತಿರುವ ವಿಜಯೀ ಭವ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, BO ಮೇಡಮ್ ಅವರೇ, ಪ್ರಿನ್ಸಿಪಲ್ ಮೇಡಮ್ ಅವರೇ, ಶ್ರೀ ನರಸಿಂಹಮೂರ್ತಿ ಅವರೇ, ಹಾಗೂ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಾದಂಥ ಸಂಪನ್ಮೂಲ ವ್ಯಕ್ತಿಯವರು ಅವರೇ ಮತ್ತೆ ಅಥವಾ ಪರೀಕ್ಷೆ ಇದ್ದಾಗ ನೀವು ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ತಗೊಂಡಾಗ ಅವ್ರು ನಿಮ್ಗೆ ಏನು ಹೇಳ್ತಾರೆ? ಯಶಸ್ವಿ ಭವ, ವಿಜಯೀ ಭವ ಅಂತ ಹೇಳ್ತಾರೆ. ಅದೇ ಒಂದು ಅನ್ವರ್ಥಕವಾಗಿ ಈ ಕಾರ್ಯಕ್ರಮನ ಮಾಡಿದ್ದಾರೆ. ಸೊ ಎಲ್ಲರೂ ತಿಳ್ಕೋಬೇಕು, ಇಲ್ಲಿ ಏನು ವೇದಿಕೆ ಮೇಲೆ ಕೂತಿದ್ದಾರೆ ಎಲ್ಲರೂ ಸಹಿತ 10th ಪಾಸ್ ಆಗಿ ಬಂದಿರೋದು. ಯಾರು 10th ಫೇಲ್ ಆದರೂ ಯಾರು ಇಲ್ಲ, ಅಂದರೆ ಫೇಲ್ ಆಗಿರ್ಬೋದು ಅಥವಾ ಪಾಸ್ ಆಗಿರ್ಬೋದು, ಒಟ್ಟು 10th ಅಂತೂ ಕ್ಲಿಯರ್ ಮಾಡಿದ್ದಾರೆ. ಸೊ ನೀವು ಸಹಿತ ಕ್ಲಿಯರ್ ಮಾಡ್ತೀರಾ. ಯಾವುದೇ ಕಾರಣದ ಅದರಲ್ಲಿ ನಿಮಗೆ ಆತ್ಮವಿಶ್ವಾಸದ ಕೊರತೆ ಇರಬಾರ್ದು, ಸೆಲ್ಫ್ ಡೌಟ್ ಇರಬಾರ್ದು. ಸೆಲ್ಫ್ ಡೌಟ್ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ಆಗುತ್ತೆ. ಈಗೇನಾಗುತ್ತೆ, ಯಾವುದೇ ಕ್ಲಾಸಲ್ಲಿ ಕೆಲವರು ಒಂದು ಟಾಪ್ ಒಂದು 5-10 ಸ್ಟೂಡೆಂಟ್ಸ್ ಇರ್ತಾರೆ. ಅವರಿಗೆ ಮಾತ್ರ ಏನು ಮಾಡ್ತಿರ್ತಾರೆ, ನಾವು ಸಹಿತ 1990 ನಾವು ಮಾಡಿದ್ವಿ, 35 ವರ್ಷದಿಂದ ನಾವು SSLC ಪಾಸ್ ಮಾಡಿದ್ರು. ಆ ಟೈಮಲ್ಲಿ ಕೆಲವರು ಸ್ಟೂಡೆಂಟ್ಸು ಯಾರು ಪರ್ಫಾರ್ಮಿಂಗ್ ಇರ್ತಾರೆ ಅವ್ರ ಬಗ್ಗೆ ಅವ್ರ ಕಡೆನೇ ಟೀಚರ್ಸ್ ಕಾನ್ಸಂಟ್ರೇಷನ್ ಇರುತ್ತೆ. ಕರೆಕ್ಟಾ ಟೀಚರ್ಸ್ ಅವರೇ? ಕರೆಕ್ಟಾ ಮೇಡಮ್? ಕರೆಕ್ಟಾ ಇಲ್ವಾ? ಆ ಥರ ಆಪೋಸಿಟ್ ಮಾಡ್ತಾ ಇದ್ದೀರಾ? ಸೊ ಓಕೆ, ಥ್ಯಾಂಕ್ ಯು ಫಾರ್ ಕರೆಕ್ಟಿಂಗ್. ಇಲ್ಲ, ಕಾನ್ಸಂಟ್ರೇಷನ್ ಇರುತ್ತೆ, ಅವರು ಜಾಸ್ತಿ ಅದರಲ್ಲಿ ಪಾಠನ ಕೇಳ್ತಾರೆ. ಇನ್ನು ಉಳಿದವ್ರು ಯಾರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ ಅಥವಾ ಯಾರ ಬಗ್ಗೆ ಗಮನ ಹರಿಸಲ್ಲ, ಅವರು ಸ್ವಲ್ಪ ಸ್ಟಡೀಸ್ ಬಗ್ಗೆ ನಿರ್ಲಕ್ಷ್ಯ ಮಾಡುವ ಸಾಧ್ಯತೆ ಹೆಚ್ಚಿರ್ತದೆ. ಈಗ ಅವರೆಲ್ಲರೂ ನಾನು ಕೇಳಿದ್ದು ಜನರಲ್ಲೇ ಕೇಳಿದ್ದು, ನಾನು ಯಾರನ್ನ ಆರೋಪ ಮಾಡಿಲ್ಲ. ಇಲ್ಲ, ನಾನು ಅವಾಗಿನ ಟೈಮಲ್ಲೂ ನಾನು ಯಾರ ಬಗ್ಗೆ ಆರೋಪ ಮಾಡ್ತಿಲ್ಲ. ಜನರಲ್ ಆತರ ಅಬ್ಸರ್ವ್ ಮಾಡ್ತೀನಿ. ನಮ್ಮ ಟೀಚರ್ಸ್ ಒಳ್ಳೆಯದಿದ್ರು, ನಾನು ಯಾರ ಬಗ್ಗೆ, ಯಾಕಂದ್ರೆ ನಮ್ಗೆಲ್ಲ ಇವತ್ತು ಈ ಸ್ಟೇಟಸ್ ಬಂದಿರ್ತೀವಂದ್ರೆ ಬಿಕಾಸ್ ಆಫ್ ಟೀಚರ್ಸ್. ಯಾಕಂದ್ರೆ ಸೆಪ್ಟೆಂಬರ್ 5ಕ್ಕೆ ಎಲ್ಲರೂ ಬರೀತಾರೆ, ಇಫ್ ಯು ಆರ್ ಏಬಲ್ ಟು ರೀಡ್ ದಿಸ್ ಕಂಗ್ರ್ಯಾಚುಲೇಟರಿ ಮೆಸೇಜ್ ಆನ್ ಟೀಚರ್ಸ್ ಡೇ, ದೆನ್ ಯುವರ್ ಟೀಚರ್ಸ್ ಹ್ಯಾವ್ ಬಿನ್ ಗುಡ್ ಅಂತ. ಅರ್ಥ ಆಗಿದೆ ಏನನ್ನ ಅರ್ಥ? ಶಿಕ್ಷಕರ ದಿನಾಚರಣೆಯಲ್ಲಿ ವಿಶಸ್ ಮಾಡ್ತಾರಲ್ಲ, ಶುಭಾಶಯಗಳನ್ನ ಕೊಡ್ತಾರಲ್ಲ, ಆ ಶುಭಾಶಯಗಳನ್ನ ನೀವು ಓದುವ ಹಾಗಿದ್ದರೆ ನಿಮ್ಗೆ ಟೀಚರ್ಗಳು ಒಳ್ಳೆ ಸಿಕ್ಕಿದ್ರು ಅಂತ ಅರ್ಥ. ಅಂದ್ರೆ ಯಾರು ಸಹಿತ ಗುರು ಇಲ್ಲದೆ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮಾತಾ ಪಿತೃಭವ, ಆಚಾರ್ಯ ದೇವೋಭವ, ಗುರು ದೇವೋಭವ ಅಂತ ಹೇಳ್ತಾರೆ. ಕರೆಕ್ಟಾ? ಆಚಾರ್ಯ ಮತ್ತೆ ಗುರು ಅಂದ್ರೆ ಯಾರು? ಗುರುಗಳೇ, ಟೀಚರ್ಸೇ. ಸೊ ಅವಾಗೆಲ್ಲ ನಾವೆಲ್ಲ ಓದ್ಬೇಕಾದ್ರೆ ಹೆಂಗಿತ್ತು ಅಂತಂದ್ರೆ ಸುಮ್ಮನೆ ಸ್ವಲ್ಪ ನಾನು ಆಫ್ ಟ್ರ್ಯಾಕ್ ಆಗ್ತಾ ಇದ್ದೀನಿ ಮುಂದೆ ಒಂದು ಸೆಕೆಂಡ್. ಪೇರೆಂಟ್ಸ್ ಬಂದು ಹೇಳ್ತಿದ್ರು, ಇವನು ಮನೇಲಿ ಮಾತು ಕೇಳಲ್ಲ, ಸ್ವಲ್ಪ ಟೀಚರ್ ಸ್ವಲ್ಪ ಅವನಿಗೆ ಸ್ಟ್ರಿಕ್ಟ್ ಆಗಿ ನೀವು ಆಕ್ಷನ್ ತಗೊಳ್ಳಿ ಅಂತ. ಇವಾಗ ಏನಾದ್ರು ಮುಟ್ಟಿದ್ರೆ ನನ್ನ ಮಗನಿಗೆ ಹೆಂಗೆ ಮುಟ್ಟಿದ್ರಿ ಅಂತ ಬಂದ್ಬಿಡ್ತಾರೆ ಎಲ್ಲರೂ. ಸೊ ಟ್ರೆಂಡ್ ಹ್ಯಾಸ್ ಚೇಂಜ್. ಸೊ ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಏನು ಸರ್ಕಾರದ ನೀತಿ ನಿಯಮಗಳು, ಕಾನೂನುಗಳಿದೆ, ಅದನ್ನೆಲ್ಲರೂ ಪಾಲಿಸಬೇಕು. ಅದ್ರ ಬಗ್ಗೆ ನನಗೆ ಯಾವುದೇ ತರಹದ ಎಲ್ಲ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ನಂದು ಕಾನೂನು ಪಾಲನೆ, ಕಾನೂನು ರಚನೆ ಮಾಡೋದು ನನ್ನ ಕೆಲಸ. ಸೊ ಎ ಲಾಂಗ್ ಜರ್ನಿ ಸ್ಟಾರ್ಟ್ಸ್ ವಿತ್ ಎ ಸ್ಮಾಲ್ ಫಸ್ಟ್ ಸ್ಟೆಪ್. ಅಂದರೆ ಯಾವುದೇ ಜರ್ನಿ ಇರ್ಬೋದು, ನಿಮ್ಮದು ಈ 10th ಸ್ಟ್ಯಾಂಡರ್ಡ್ಗೆ ನೀವು ಬಂದಾಗ ಆ 10th ಸ್ಟ್ಯಾಂಡರ್ಡ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಡೇ. ದಟ್ ಇಸ್ ಎ ಫಸ್ಟ್ ಡೇ. ಅದು ಸ್ಮಾಲ್ ಸ್ಟೆಪ್ ಆರ್ ಫಸ್ಟ್ ಸ್ಟೆಪ್. ಪ್ರತಿದಿನ ನೀವು
ಕ್ಲಾಸಲ್ಲಿ ಪಾಠನ ಅಭ್ಯಾಸ ಮಾಡಿ, ಆಮೇಲೆ ಅದನ್ನು ಅವ್ರು ಏನು ಹೋಮ್ವರ್ಕ್ ಕೊಡ್ತಾರೋ ಅಥವಾ ಏನು ಟೆಸ್ಟು ಎಕ್ಸಸೈಸಸ್ಸು ನಿಮಗೆ ಅಸೈನ್ಮೆಂಟ್ಸ್ ಕೊಡ್ತಾರೆ ಅದನ್ನೆಲ್ಲ ನೀವು ಕಾಲಕ್ಕೆ ಮಾಡಿರ್ತೀರ. ಯಾರಿಗೆ ಎಕ್ಸಾಮ್ ಬಗ್ಗೆ ಭಯ ಇರುತ್ತೆ, ಯಾರು ಸರಿಯಾಗಿ ಪೂರ್ತಿ ವರ್ಷನ ಟೈಮ್ ಪಾಸ್ ಮಾಡಿ ಕ್ಲಾಸ್ಗಳಲ್ಲಿ ಕಾನ್ಸಂಟ್ರೇಷನ್ ಮಾಡದಲೆ ಅಂಥವರಿಗೆ ಇಂಥ ಟೈಮಲ್ಲಿ ಡೌಟ್ ಸ್ಟಾರ್ಟ್ ಆದರೆ ಒಳ್ಳೆಯದು. ಕೆಲವರಿಗೆ SSLC ಎಕ್ಸಾಮ್ ಮುಗಿದ ಮೇಲೂ ಡೌಟ್, ಅವ್ರಿಗೇನು ಬಸ್ಸಲ್ಲಿ ಡೌಟ್ ಬಂದಿಲ್ಲ. ಯಾಕಂತ ಹೇಳಿದ್ರೆ ದೇ ಆರ್ ಇಗ್ನೋರೆಂಟ್ ಅಂತ ಹೇಳಿದ್ರೆ ನಿರ್ಲಕ್ಷ್ಯ ಮಾಡಿರ್ತಾರೆ ಅವರು. ಸೊ ಈ ವಿಜಯಿ ಭವ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಒಂದು ಎಕ್ಸಾಮ್ ಬಗ್ಗೆ ಅವೇರ್ನೆಸ್ ಇಟ್ಕೋಬೇಕು, ಮತ್ತೆ ಅನಾವಶ್ಯಕ ಭಯ ಇರಬಾರ್ದು. ಭಯ ಯಾಕೆ ಬರುತ್ತೆ? ಅನ್ಸರ್ಟನಿಟಿ ಯಾಕೆ ಬರುತ್ತೆ? ಲ್ಯಾಕ್ ಆಫ್ ಪ್ರಿಪ್ರೇಷನ್ ಯಾಕಾಗುತ್ತೆ? ನೀವು ಪ್ರತಿದಿನ ಅಭ್ಯಾಸನ ಮಾಡಿಬಿಟ್ಟು ಮತ್ತೆ ಅದನ್ನು ರಿವಿಷನ್ ಮಾಡಿ ಅದ್ರ ಬಗ್ಗೆ ಯಾವುದೇ ಗಮನ ಹರಿಸಿದ್ದಾಗ ನಿಮಗೆ ಭಯ ಬರುತ್ತೆ. ಸೊ ಭಯಕ್ಕೆ ಒಂದು ಬಹಳ ಈಸಿಯಾದ ಟ್ರೀಟ್ಮೆಂಟ್ ಅಥವಾ ಮದ್ದಂದ್ರೆ ಏನು? ಪ್ರಿಪೇರ್ ಆಗಬೇಕು. ಪ್ರಿಪೇರ್ ಆಗಲಿ ನೀವೇನು ಮಾಡಬೇಕು? ಪ್ರತಿದಿನ ಅಭ್ಯಾಸ ಮಾಡಬೇಕು. ಆಮೇಲೆ ನೀವು ಒಂದು ಟೈಮ್ ಟೇಬಲ್ ಹಾಕೋಬೇಕು. SSLCಯಲ್ಲಿ ನಮಗೆ ಈ ಥರ ಯಾವುದೋ ಆ ಕಾರ್ಯಕ್ರಮಗಳು ನನಗೆ ಹೋಗಿದ್ವಲ್ಲ ನನಗೆ ಗೊತ್ತಿಲ್ಲ ಬಿಟ್ಲ, ಅವಾಗಲೂ ಸಹಿತ ಮಾಡಿದ್ದಾರೆ ಕಾರ್ಯಕ್ರಮಗಳನ್ನು. ಇವಾಗ ಒಂದು ಟೈಮ್ ಟೇಬಲ್ ಹಾಕೊಂಡು ನಮಗೆ ಎಕ್ಸಾಮ್ ಯಾವಾಗ ಮಾರ್ಚ್ಗೇನೋ ಬಂದಿದೆ, ಮಾರ್ಚ್ 12 ಮಾರ್ಚ್ 21 SSLC ಎಕ್ಸಾಮ್ ಅನೌನ್ಸ್ ಆಗಿದೆ. ಸೊ ನೀವು ಟೈಮ್ ಟೇಬಲ್ ಹಾಕೋಬೇಕು ಇವಾಗ. ದಿಸ್ ಇಸ್ ನಾಟ್ ದ ಟೈಮ್ ಟು ಸ್ಟಡಿ, ದಿಸ್ ಇಸ್ ದ ಟೈಮ್ ಟು ರಿವೈಸ್. ಎಷ್ಟು ಜನ ಈಗ ಇನ್ನೂ ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ? ನೀವಂದ್ರೆ ನಿಮ್ಮ ಟೀಚರ್ಸ್ ಮಾಡಿದ್ದಾರೆ, ನೀವು ಓದೋದು ಯಾರು ಹೇಳೋದ? ಈಗ ಆಯ್ತು, ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಯು ಪ್ಲೀಸ್ ನಿಮ್ಮ ಜೀವನದ ಪಥವನ್ನ, ಜೀವನದ ಮಾರ್ಗವನ್ನ ಬದಲಾಯಿಸ್ತಕ್ಕಂಥ 2 ಎಕ್ಸಾಮ್ಗಳು. SSLCಯಲ್ಲಿ ನೀವು ಆರ್ಟ್ಸು, ಕಾಮರ್ಸು, ಸೈನ್ಸಿಗೆ ನೀವು ಬೇರೆ ಬೇರೆ ಸ್ಟ್ರೀಮ್ಗಳಿಗೆ ಹೋಗ್ತೀರಾ. ಅಲ್ಲಿಗೆ SSLC ಆದಮೇಲೆ PUC ಆದ್ಮೇಲಂತೂ ಇಟ್ ಇಸ್ ಲೈಫ್ ಚೇಂಜಿಂಗ್. ಸೊ ಹಾಗಾಗಿ SSLC ಅಂಡ್ PUC ಬಹಳ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಇನ್ ಎನಿ ಸ್ಟೂಡೆಂಟ್ಸ್ ಲೈಫ್. ಯಾಕೆಂತಂದರೆ ಎಲ್ಲರೂ ಸಹಿತ ಒಂದೇ ಇಟ್ಕೊಂಡಿರ್ತಾರೆ. ನಮ್ಮಲ್ಲಿ ನಾವು ಜನರಲ್ ಆಗಿ ಎಷ್ಟು ಜನ ಸೈಂಟಿಸ್ಟ್ ಆಗ್ಬೇಕಂತಿದ್ದಾರೆ? ಕೈ ಎತ್ತಿ ಯಾರು? ನಾನು ಸೈಂಟಿಸ್ಟ್ ಆಗ ಎ ಪರ್ಸನ್ ಸ್ಪೆಂಡ್ಸ್ 21 ಮಿನಿಟ್ಸ್. ಸುಮ್ಮನೆ ತಗೊಂಡ್ರೆ ಮುಗೀತು, 21 ಮಿನಿಟ್ಸ್ ಹೋಯ್ತು. ಒಂದ್ಸಲಿ ತಗೊಂಡ್ರೆ ಒಂದಾದ್ರೂ ಬರ್ತಾನೆ ಇರುತ್ತೆ. ಆಮೇಲೆ ಸೀಯಿಂಗ್ ಮೋರ್ ನಂಬರ್ ಆಫ್ ರೀಲ್ಸ್ ವಿಲ್ ರೆಡ್ಯೂಸ್ ಯುವರ್ ಅಟೆನ್ಷನ್ ಸ್ಪ್ಯಾನ್ ಅಂತ ಹೇಳಿದ್ರೆ ಪಾಠ ಕೇಳೋದು, ಅವ್ರು ಏನ್ ಹೇಳ್ತಾರೆ ನೋಟ್ಸ್ ಮಾಡ್ಕೊಳ್ಳೋದು ಅಥವಾ ಸ್ಟಡಿ. ಪ್ರತಿದಿನ ನಿಮ್ಗೆ ಹೇಳ್ತಾನೆ ಇರ್ತೀವಿ. ನಮ್ಮ ಹಂತಕ್ಕೆ ನಾವು ನಿಮ್ಗೆ ಪಾಠಗಳ ಬಗ್ಗೆನೂ ಹೇಳ್ತೀವಿ, ಹೆಂಗೆ ಆ ಭಯವನ್ನ ಎದುರಿಸ್ಬೇಕು ಅಂತ ಅದನ್ನು ಹೇಳ್ಕೊಡ್ತೀವಿ. ಪೇಪರ್ ಹೆಂಗೆ ಫೇಸ್ ಮಾಡಬೇಕು ಅದೆಲ್ಲ ಹೇಳ್ತಾ ಇರ್ತೀವಿ. ಬಟ್ ಪ್ರೆಸ್ ಕ್ಲಬ್ ಆಫ್ KGF and Mahavir Jain College, they have been very grateful enough to call a psychologist. ಅಂದ್ರೆ ವಿಜ್ಞಾನಿಯನ್ನ ಕರೆದು ನಿಮ್ಗೆ ಅವ್ರ ಮುಖಾಂತರ ಹೇಳಿದ್ರೆ ಇನ್ನೂ ಒಂದಷ್ಟು ಪ್ರೇರಣೆ ಮಾಡಬಹುದು ಅಂತ ತೀರ್ಮಾನ ಮಾಡಿಕೊಂಡು ಕರೆದಿದ್ದಾರೆ. ಸೊ ಆನ್ ಬಿಹಾಫ್ ಆಫ್ ದ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾನೆಲ್ಲ ಪ್ರೆಸ್ ಕ್ಲಬ್ ಆಫ್ KGFಗೆ ಹೇಳ್ತೀನಿ. ಮಕ್ಕಳ ನೋಡಿ, ಇವಾಗ ನೀವು ಸ್ಕೂಲಲ್ಲಿ ಇದ್ರೆ 1-2-3 ಪಾಠಗಳು ಆಗ್ತಾ ಇತ್ತು, ರಿವಿಷನ್ ಆಗ್ತಾ ಇತ್ತು, ಒಂದು 10 ಮಾರ್ಕ್ಸ್ ನೀವು ರಿವೈಸ್ ಮಾಡ್ಕೊಳ್ತಾ ಇದ್ವಿ. ಬಟ್ ನಿಮ್ಗೆ ಇವಾಗ ಇಲ್ಲಿ ಕರೆದಿದ್ರೆ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಇಲ್ಲಿ ಏನ್ ಹೇಳ್ತಾರೆ ಅಂತ ಸ್ವಲ್ಪ ಅರ್ಥಪೂರ್ಣವಾಗಿ ತಿಳ್ಕೊಳ್ಳಿ, ಮತ್ತು ನಿಮ್ಮ ಓದೋ ಸಮಯದಲ್ಲಿ ಅದನ್ನ ಯೂಸ್ ಹೆಂಗ್ ಮಾಡೋದು ಅಂತಾನು ಹೇಳ್ಕೊಡ್ತಾರೆ. ಸೊ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಹೋದ್ರೆ ಈ ಒಂದು ಸೆಷನ್ ಅವ್ರಿಗೆ ಅರ್ಥ ಅಂತ ನೀವು ಅದನ್ನ ತೋರಿಸಿ ಹೋಗ್ಬೇಕು. ಸೊ ವಿಶಿಂಗ್ ಆಲ್ ದ ಚಿಲ್ಡ್ರನ್ ವೆರಿ ಬೆಸ್ಟ್. ಪ್ಲೀಸ್ ಯೂಸ್ ಆಫ್ ದಿಸ್ ಟೈಮ್ ಕನ್ಸ್ಟ್ರಕ್ಟಿವ್ ಆಗಿ ಅದನ್ನ ಯೂಸ್ ಮಾಡಿ. ಏನೇನ್ ಹೇಳ್ಕೊಡ್ತಾರೆ ಅದೆಲ್ಲ ಒಂದ್ ಕಡೆ ಬರ್ಕೊಳ್ಳಿ, ಮತ್ತು ನಿಮ್ ಫ್ರೆಂಡ್ಸ್ ಯಾರು ಬಂದಿಲ್ಲ ಅವ್ರಿಗೂ ತಿಳಿಸಿ. ಮತ್ತು ನಮ್ಮ ಟೀಚರ್ಸ್ ಒಂದ್ ಸ್ವಲ್ಪ ಅವರು ಸೈಕಾಲಜಿಸ್ಟ್ ಬಂದಿಲ್ಲ, ಬೇರೆ ಟೀಚರ್ಸ್ಗೂ ಆ ಇನ್ಫಾರ್ಮೇಶನ್ ಅನ್ನ ನೀವು ಕೊಡ್ಬೇಕಾಗುತ್ತೆ. Okay, so all the best and thank you once again, sir, for organizing such a good program. And ma'am, thank you for giving your place and time for our students. This year they are our students, next year they will be your students. So you ಏನ್ ಮಾಡ್ತಾರೆ, ಈ ಸ್ಟಾರ್ಟ್ಸ್ ಸೆಂಡಿಂಗ್ ಅವರ ಪೇರೆಂಟ್ಸ್ ಪ್ರೈವೇಟ್ ವಿಡಿಯೋಗಳನ್ನು ಕಳಿಸಿರ್ತಾನೆ. ಇಟ್ ವಾಸ್ ಪಬ್ಲಿಷ್ ಇನ್ ಸಮ್ ನ್ಯೂಸ್ ಪೇಪರ್ 6 months to 1 year ಬ್ಯಾಕ್. ಅವ್ನಿಗೆ ಏನ್ ಮಾಡಿರ್ತಾರೆ, ಅವ್ನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ.
ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ, ನೀನು ಅದು ಕಳಿಸು, ನಿಮ್ಮ ತಂದೆ ತಾಯಿ ವಿಡಿಯೋ ಕಳಿಸು, ಆ ಥರ ಕಳಿಸ್ಬಿಟ್ಟು ಆಮೇಲೆ ಅವ್ನಿಗೆ ಗೊತ್ತೇ ಇರಲ್ಲ, ಅವನಿಗೆ ಹಿ ಈಸ್ ಡೂಯಿಂಗ್ ಆಲ್ ದಿಸ್ ಆ್ಯಕ್ಟ್ ಔಟ್ ಆಫ್ ಫಿಯರ್, ಅವ್ನು ನನಗೇನೋ ಮಾಡ್ತಾನೆ ಅಂತ. ಸೊ ಹಾಗಾಗಿ ನೆವರ್ ಅಕ್ಸೆಪ್ಟ್ ಎನಿ ಸ್ಟ್ರೇಂಜರ್ ಫ್ರೆಂಡ್ ರಿಕ್ವೆಸ್ಟ್ ಇನ್ ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ ಎವರ್ ದೇ ಶೋ ಆನ್ ಸೋಷಿಯಲ್ ಮೀಡಿಯಾ ಮೇ ನಾಟ್ ಬಿ ರೈಟ್. ಯಾಕೆಂತ ಹೇಳಿದ್ರೆ ಗೂಗಲ್ ಲಿಂಕ್ ಕಳಿಸ್ತಾರೆ, APK ಫೈಲ್ ಕಳಿಸ್ತಾರೆ, ನಿಮ್ಮ ಮೊಬೈಲ್ ಬ್ಲಾಕ್ ಆಗಿದೆ, ನಿಮ್ಮ ಸಿಮ್ ಬ್ಲಾಕ್ ಆಗಿದೆ, ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ. ದೇ ಇನ್ವೆಂಟ್ ಸೋ ಮೆನಿ ಥಿಂಗ್ಸ್. ಹೌ ಮೆನಿ ಆಫ್ ಯು ನೋ ಡಿಜಿಟಲ್ ಅರೆಸ್ಟ್? ಡಿಜಿಟಲ್ ಅರೆಸ್ಟ್ ಎಷ್ಟು ಜನ ಗೊತ್ತಿದೆ? ಡಿಜಿಟಲ್ ಅರೆಸ್ಟ್ ಅಲ್ಲಿ ಈಗ ಬೆಂಗಳೂರಲ್ಲಿ ಕೇಸ್ಗಳು ಆಗ್ತಾ ಇದ್ದಾವೆ. ಒಂದೊಂದು ಡಿಜಿಟಲ್ ಅರೆಸ್ಟ್ ಅಲ್ಲಿ ಪೀಪಲ್ ಆರ್ ಸ್ಪಿಂಡ್ಲಿಂಗ್ ಮಿನಿಮಮ್ 10 lakh rupees to 1 crore. 24 hours ಅವ್ರನ್ನ ಡಿಜಿಟಲ್ ಅರೆಸ್ಟ್ ಇಟ್ಬಿಟ್ಟಿರ್ತಾರೆ. ಏನ್ ಹೇಳ್ತಾರೆ? ದೇ ವಿಲ್ ರಿಸೀವ್ ಎ ವಾಟ್ಸ್ಆಪ್ ಕಾಲ್. ಆ ವಾಟ್ಸ್ಆಪ್ ಕಾಲ್ ಹೇಳ್ತಾರೆ, ಯುವರ್ ಆಧಾರ್ ಹ್ಯಾಸ್ ಬಿನ್ ಮಿಸ್ಯುಟಿಲೈಸ್ಡ್ ಅಂಡ್ ಇಟ್ ಹ್ಯಾಸ್ ಬಿನ್ ಫೌಂಡ್ ಟು be linked to a consignment which is seized by the customs officer at Bombay, and it is allegedly containing drugs, hence you are under arrest. ನೀವು ಹೇಳ್ತೀರಾ ನಾನು ಕಳಿಸಿಲ್ಲ. ನೋ ನೋ ನೋ, ನೀವೇ ಕಳಿಸಿರೋದು. ಐ ಆಮ್ ಗೋಯಿಂಗ್ ಟು ಅರೆಸ್ಟ್ ಯು, ಐ ಆಮ್ ಗೋಯಿಂಗ್ ಟು ಡಿಜಿಟಲ್ ಅರೆಸ್ಟ್ ಯು. ಯು ಸ್ವಿಚ್ ಆಫ್ ಮಾಡಿ ಲೈಟ್ ಆಫ್, ಯು ಸ್ಟಾರ್ಟ್. ಎಷ್ಟು ಫಿಯರ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ವಿಲ್ ನಾಟ್ ಗೋ ಟು ಟಾಯ್ಲೆಟ್ ಆಲ್ಸೋ. ಅಷ್ಟು ಮಟ್ಟಿಗೆ ಅವರು ಫಿಯರ್ ಮಾಡಿ 2 hours 3 hours 24 hours ಡಿಜಿಟಲ್ ಅರೆಸ್ಟ್ ಮಾಡಿ ದೇ ವಿಲ್ ಸ್ವಿಂಡಲ್. ಎಲ್ಲ ನೀವು ಈ ಅಕೌಂಟಿಗೆ ಕಳಿಸು, ಈ ಅಕೌಂಟಿಗೆ ಕಳಿಸು. ಇಫ್ ಯು ವಾಂಟ್ ನೋಬಡಿ ಟು ಕಮ್ ಅಂಡ್ ಡಿಸ್ಟರ್ಬ್ ಯು ಅಟ್ ಯುವರ್ ಹೋಮ್, ಯು ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಡಿಜಿಟಲ್ ಅರೆಸ್ಟ್ ಅಂತ ದೇರ್ ಇಸ್ ನೋ ಸಚ್ ಪ್ರೊಸೀಜರ್ ಆಸ್ ಎ ಡಿಜಿಟಲ್ ಅರೆಸ್ಟ್. ನಾವು ಪೊಲೀಸ್ ಯಾರು ಡಿಜಿಟಲ್ ಅರೆಸ್ಟ್ ಮಾಡಲ್ಲ. ಅವ್ರು ಯಾರು ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅವರು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಬಂದಿರ್ತಾರೆ. ದೇ ಆರ್ ಆಲ್ ಫ್ರಾಡ್ಸ್ಟರ್ಸ್. ಸೊ ಇದನ್ನೆಲ್ಲ ನಮಗೆ ಗೊತ್ತಿದ್ರೆ ಮಾತ್ರ ವಿ ಕ್ಯಾನ್ ಸೇವ್ ಅವರ್ ಸೆಲ್ಫ್ ಫ್ರಮ್ ಸೈಬರ್ ಫ್ರಾಡ್ಸ್. ಮುಂದೆ ನಾವು ಐ ಥಿಂಕ್ ನಮ್ದೆಲ್ಲ 20 years ಆಯ್ತು ಪೊಲೀಸ್ ಇಲಾಖೆ ಬಂದು. ನಾವು ಬಂದಾಗ ಅಫೆನ್ಸ್ಗಳೇ ಬೇರೆ ಇತ್ತು. ಇವಾಗ ಅಫೆನ್ಸಸ್ ಹ್ಯಾವ್ ದಿ ಸ್ಪೆಕ್ಟ್ರಮ್ ಆಫ್ ಅಫೆನ್ಸಸ್ ಹ್ಯಾವ್ ಶಿಫ್ಟೆಡ್ ಟು ಸೈಬರ್ ಕ್ರೈಮ್ಸ್. ಬರೀ ಸೈಬರ್ ಕ್ರೈಮ್ ಆಗ್ತಾ ಇದ್ದಾವೆ. ಭಾಳ ಪೀಪಲ್ ಆರ್ ಲೂಸಿಂಗ್ ಲೈಕ್ 10 lakhs 20 lakhs. ನಮ್ಗೆ ಯಾಕೆ ಹೇಳ್ತಾ ಇದ್ದಾರೆ ನೀವು ಅಂತ ಹೇಳ್ತೀರಾ? ನೀವು ಮುಂದೆ ಒಂದಿನ ಮೊಬೈಲ್ ತೊಗೋತೀರಾ ಅಥವಾ ಕಂಪ್ಯೂಟರ್ ತೊಗೋತೀರಾ? ಅವಾಗ ನೆವರ್ ಅಕ್ಸೆಪ್ಟ್ ಎನಿ ಸ್ಟ್ರೇಂಜರ್. ಆಮೇಲೆ APK ಫೈಲ್ ಅಂತ ಕಳಿಸ್ತಾರೆ, ರಿಮೋಟ್ ಅಕ್ಸೆಸ್ ಟೂಲ್ ಅಂತ. ಅದರಲ್ಲಿ ಅವರು ಏನು ಮಾಡ್ತಾರೆ, ದೇ ವಿಲ್ ಇನ್ಸ್ಟಾಲ್ ದ ರಿಮೋಟ್ ಅಕ್ಸೆಸ್ ಟೂಲ್. ರ್ಯಾಟ್ ಅಂತ ನಿನ್ನೆ ಪೇಪರ್ ನೀವೇ ನಿಮ್ಮ ವಿಜಯವಾಡಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಿತ್ತು, ನಿನ್ನೆ ಹಾಕಿದ್ರು. ಸೊ ಇದನ್ನೆಲ್ಲ ಮಾಡಿದ್ರೆ ಏನು ಮಾಡ್ತಾರೆ, ದೇ ವಿಲ್ ಟೇಕ್ ಕಂಟ್ರೋಲ್ ಆಫ್ ಯುವರ್ ಮೊಬೈಲ್, ದೇ ವಿಲ್ ಟೇಕ್ ಕಂಟ್ರೋಲ್ ಆಫ್ ಯುವರ್ ಬ್ಯಾಂಕ್ ಅಕೌಂಟ್, ದೆನ್ ದೇ ವಿಲ್ ಸ್ಟಾರ್ಟ್ ಟ್ರಾನ್ಸಾಕ್ಟಿಂಗ್. ಆಮೇಲೆ ನಿಮ್ಮದಲ್ಲಿ ಏನೋ ಫೋಟೋ ಇಟ್ಕೊಂಡಿರ್ತೀರ ಅದನ್ನು ಸಹಿತ ದೇ ವಿಲ್ ಟೇಕ್ ಅವೇ ಯುವರ್ ಫೋಟೋಸ್. ಸೊ ಸೈಬರ್ ಇದು ಇದೆಯಲ್ಲ, ದಿಸ್ ಇಸ್ ಜಸ್ಟ್ ಲೈಕ್ ಎ ಪಾಕೆಟ್ ಬಾಂಬ್ ಅಂತ ನಾನು ಹೇಳೋದಕ್ಕೆ. ಪಾಕೆಟ್, ವಿ ಆರ್ ಕ್ಯಾರಿಂಗ್ ಬಾಂಬ್ಸ್ ಇನ್ ಅವರ್ ಪಾಕೆಟ್ ಬಾಂಬ್ಸ್. ಸೊ ಬಿ ಕೇರ್ಫುಲ್ ಅಬೌಟ್ ದೀಸ್ ಮೊಬೈಲ್ಸ್. ಬಟ್ ಏನು ಮಾಡೋಕ್ಕಾಗಲ್ಲ, ದಿಸ್ ಇಸ್ ಎ ನೆಸೆಸರಿ ಈವಿಲ್ ಫಾರ್ ಪ್ರೊಫೆಷನಲ್ಸ್ ಲೈಕ್ ಅಸ್. ಬಟ್ ನಿಮ್ಮ ಸ್ಟೂಡೆಂಟ್ಸಿಗೆ ಇದು ಬೇಕಾಗಿಲ್ಲ. ಪ್ಲೀಸ್ ಲಿಮಿಟ್ ಇಟ್ಸ್ ಯೂಸೇಜ್. ನಾನು ಹೇಳ್ತಲ್ಲ, ಒಂದ್ಸಲಿ ತೊಗೊಂಡ್ರೆ ಎಷ್ಟು ಮಿನಿಟ್ ಹೋಗುತ್ತೆ? ಎಷ್ಟು? ಅಲ್ಲಿ ಕಾರ್ನರ್ ನೀವೇ ಲಾಸ್ಟ್ ಪರ್ಸನ್. ಸೊ ಹಾಗಾಗಿ ವಿಜಯ್ ಭವ ಕಾರ್ಯಕ್ರಮದಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಡೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳ, ಇಷ್ಟೊತ್ತು SP ಸಾಹೇಬ್ ಬಹಳ ಚೆನ್ನಾಗಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ಯಾವಾಗ ನಮಗೆ ಪರೀಕ್ಷೆ ಭಯ ಬರುತ್ತೆ ಅಂದ್ರೆ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ನಮಗೆ ಭಯ ಬರುತ್ತೆ. ಸೊ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು, ಓದ್ಬೇಕು. ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಕೆಲವರಿಗೆ ಮರ್ತೋಗುತ್ತೆ ಅಥವಾ ಭಯ ಅಂತಕ್ಕಂಥದಕ್ಕೆ ಈಗ ಇಲ್ಲಿ ನಮ್ಮ ಮನೋವೈದ್ಯರು ನಮ್ಮಲ್ಲಿದ್ದಾರೆ. ಈಗ ಅವರು ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಅದನ್ನ ಸದುಪಯೋಗ ಪಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಜೊತೆಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ ಮಕ್ಕಳೇ, ನಾವೆಲ್ಲ ಓದ್ಬೇಕಾದ್ರೆ ನಮಗೆ ಒಂದು ಪೆನ್ಸಿಲ್, ಒಂದು ಪೆನ್, ಒಂದು ಜಾಮಿಟ್ರಿ ಬಾಕ್ಸ್, ಒಂದು ನೋಟ್ಬುಕ್ ತಗೋಬೇಕು ಅಂದ್ರೆ ಬಹಳ ಕಷ್ಟ ಆಯಿತು. ಆದ್ರೆ ಇವತ್ತಿನ ದಿನಗಳಲ್ಲಿ ನಿಮ್ಗೆ ಪ್ರತಿಯೊಂದನ್ನು ನಿಮ್ಮ ತಂದೆ ತಾಯಿ ಇಡೀ ತಮ್ಮ ಜೀವನವನ್ನು ನಿಮಗೋಸ್ಕರ ಸಮರ್ಪಣೆ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಅಂದ್ರೆ ನಿಮ್ಗೆ ಎಲ್ಲವನ್ನ ಕೊಡಿಸ್ತಾ ಇದ್ದಾರೆ. ಎಲ್ಲ ಅವ್ರು ಊಟ ಮಾಡ್ತಾರ ಇಲ್ವೋ, ನಿಮ್ಗೆ ಒಳ್ಳೆ ಊಟ ಕೊಡಿಸ್ತಾ ಇದ್ದಾರೆ. ಅವ್ರು ಒಳ್ಳೆ ಬಟ್ಟೆ ಹಾಕ್ತಾರ ಇಲ್ವೋ, ನಿಮ್ಗೆ ಒಳ್ಳೆ ಬಟ್ಟೆ ಕೊಡಿಸ್ತಾ ಇದ್ದಾರೆ. ನಿಮ್ಗೆ ಏನ್ ಬೇಕು, ಪೆನ್ನು, ಪೆನ್ಸಿಲ್, ಪುಸ್ತಕದಿಂದ ಪ್ರತಿಯೊಂದನ್ನು ನಿಮ್ಗೆ ಟೈಮ್ ಟು ಟೈಮ್ ಕೊಡಿಸ್ತಾರೆ. 1ನೇ ಕ್ಲಾಸ್ ಅಡ್ಮಿಷನ್ ಮಾಡಿದ್ರೆ ಮತ್ತೆ 7ನೇ ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ 8ನೇ ಕ್ಲಾಸ್ ಅಡ್ಮಿಷನ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ. ನಿಮ್ಗೆ ಆಗಲ್ಲ. ಪ್ರತಿದಿನ ಬೆಳಿಗ್ಗೆ ಕರ್ಕೊಂಡ್ ಬರ್ತಾರೆ, ಮಧ್ಯಾಹ್ನ ಲಂಚ್ ತಗೊಂಡ್ ಕೊಡ್ತಾರೆ. ಪ್ರೈವೇಟ್ ಸ್ಕೂಲ್ ಆದ್ರೆ, ಗೌರ್ಮೆಂಟ್ ಸ್ಕೂಲ್ ಆದ್ರೆ ಬೆಳಿಗ್ಗೆ ಕರ್ಕೊಂಡ್ ಬರ್ತಾರೆ, ಸಂಜೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ತಂದೆ ತಾಯಿ ನಿಮ್ಗೋಸ್ಕರ ಫುಲ್ ಟೈಮ್ ಅನ್ನ ನಿಮ್ಗೋಸ್ಕರ ಇನ್ವೆಸ್ಟ್ ಮಾಡಿದ್ದಾರೆ.
ಯಾಕೆ ಮಾಡಿದ್ದಾರೆ? ನೀವು ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ, ನನ್ನ ಮಗು ಚೆನ್ನಾಗಿರ್ಬೇಕು ಅನ್ನೋ ಕಾರಣದಿಂದ. ಸೊ ಹಾಗಾಗಿ ನೀವು ಆ ಉದ್ದೇಶ ಏನು? ನೀವು ಚೆನ್ನಾಗಿ ಓದ್ಬೇಕು. ಹಾಗಾಗಿ ಆ ಒಂದು ನಿಮ್ ಕೆಲಸ ಬೇರೆ ಏನೂ ಇಲ್ಲ, ಓದೋದ್ ಬಿಟ್ರೆ ಬೇರೆ ಏನಿಲ್ಲ. ಇನ್ನೇನೋ ಸಮಸ್ಯೆ ಇದ್ರೆ ಅದನ್ನ ನಾವೆಲ್ಲರೂ ಕೂಡ ಶಾಲಾ ಹಂತದಲ್ಲೆಲ್ಲ ಬಗೆಹರಿಸಿದ್ವಿ. ಸೊ ಹಾಗಾಗಿ ಈಗ ನೀವೊಂದು ಪೀಕ್ ಟೈಮ್ ಅಲ್ಲಿ ಇದ್ದೀರಾ, ಅಂದ್ರೆ ಕೊನೆಯ ಹಂತದಲ್ಲಿ ಇದ್ದೀರಾ. ಈ ಟೈಮಲ್ಲಿ ನಿಮ್ಮ ಆದಷ್ಟು ಮ್ಯಾಕ್ಸಿಮಮ್ ರಿವಿಷನ್ ಮಾಡಿ, ಓದಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ನಿಮಗೆ ನೀವು ಓದ್ತಕ್ಕಂಥ ಶಾಲೆಗೆ, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಕೀರ್ತಿಯನ್ನು ತನ್ನಿ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಶುಭ ಆಗಲಿ, ಒಳ್ಳೇದಾಗ್ಲಿ, ಎಕ್ಸಾಮ್ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.